ಹಸಿರುವಾಸಿಯ ಕಳೆದ ಸಂಚಿಕೆಯಲ್ಲಿ ಅಣ್ವಸ್ತ್ರ ಅಂದ್ರೇನು, ಅದರ ಪ್ರಯೋಗದ ಸಾಧ್ಯತೆಗಳು ಎಷ್ಟು, ಅದು ಹೇಗೆ ಪ್ರಯೋಗಕ್ಕೆ ಒಳಪಡ್ತವೆ, ಅದು ಅಣ್ವಸ್ತ್ರ ಪ್ರಯೋಗ ಮಾಡಿದ ನಂತರದ ಪರಿಣಾಮ ಏನಾಗುತ್ತೆ ಮತ್ತು ಯಾವ್ಯಾವ ರಾಷ್ಟ್ರಗಳಲ್ಲಿ ಎಷ್ಟೆಷ್ಟು ಅಣ್ವಸ್ತ್ರಗಳಿವೆ, ಏನೇನು ಸರಕುಗಳಿವೆ, ಚೀನಾದ ಪರಿಸ್ಥಿತಿ ಏನು, ಅಮೇರಿಕಾ ಏನು ಮತ್ತು ರಷ್ಯಾದ ಪರಿಸ್ಥಿತಿ ಏನು ಅನ್ನೋದರ ಬಗ್ಗೆ ವಿವರವಾಗಿ ನೀವು ನೋಡಿದ್ರಿ ಸ್ನೇಹಿತರೆ. ಈ ಸಂಚಿಕೆಯಲ್ಲಿ ಅಣ್ವಸ್ತ್ರ ಪ್ರಯೋಗದ ನಂತರ ಮಾನವ ಜನಾಂಗದ ಮೇಲೆ ಆಗ್ತಾ ಇರುವಂಥ ಪರಿಣಾಮಗಳು ಮತ್ತು ಆಗಬಹುದಾದಂಥ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಷ್ಟೇ ಅಲ್ಲ, ಮೊನ್ನೆಯಷ್ಟೇ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಸಂಘರ್ಷದ ಸನ್ನಿವೇಶ ನಿರ್ಮಾಣ ಆಗಿದ್ದಾಗ ಭಾರತದ ದಾಳಿಯಿಂದ ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹಾರದ ಒಂದು ಗುಡ್ಡದ ಮೇಲೆ ಆಗಿದೆ. ಇದರ ಪರಿಣಾಮ ವಿಕಿರಣ ಹೊರಸೂಸಿದ ಅಪಾಯವನ್ನು ಅರಿತ ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿ ಯುದ್ಧ ವಿರಾಮಕ್ಕೆ, ಕದನ ವಿರಾಮಕ್ಕೆ ಮಾತುಕತೆಗೆ ಮುಂದಾಯಿತು ಅನ್ನುವಂತಹ ಮಾತುಗಳು ಕೇಳಿಬಂದಿದ್ವು. ಹಾಗಾದರೆ ವಿಕಿರಣ ಸೋರಿಕೆಯ ಪರಿಣಾಮಗಳು ಇಷ್ಟೊಂದು ಭೀಕರವಾಗಿರ್ತವೆಯೇ? ಇಡೀ ಜಗತ್ತು ಅದರ ಬಗ್ಗೆ ಭಯಭೀತಗೊಳ್ಳುವ ಅಥವಾ ಆತಂಕಕ್ಕೆ ಒಳಗಾಗುವಂತಹ ಸನ್ನಿವೇಶ ಏನಿದೆ, ಇದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ರಾಧಾಕೃಷ್ಣ ಬಡ್ತಿ. ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಮಾನವ ಜನಾಂಗದ ಮೇಲೆ ವಿಕಿರಣದ ಪರಿಣಾಮವನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅಣ್ವಸ್ತ್ರ ಸ್ಫೋಟದ ವಿಶಿಷ್ಟ ಪರಿಣಾಮದಿಂದಾಗಿ ಅಯೋನೀಕೃತವಾದಂಥ ವಿಕಿರಣ ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಇದು ಕೇವಲ ಸಾವಿಗೆ ಅಷ್ಟೇ ಕಾರಣ ಆಗೋದಿಲ್ಲ, ಇದ್ದು ಸತ್ತಂಥ ಸ್ಥಿತಿಗೆ ಮನುಷ್ಯನನ್ನು ಅಸ್ವಸ್ಥಗೊಳಿಸಿ ಬಿಡುತ್ತದೆ ಅನ್ನೋದು ನಮ್ಮ ಕಲ್ಪನೆಗೆ ದಕ್ಕಬೇಕಿದೆ. ಸುತ್ತಲಿನ ಇಡೀ ಪರಿಸರವನ್ನು ದಶಕಗಳವರೆಗೆ ಸರಿಪಡಿಸಲಾಗದಷ್ಟು ಕಲುಷಿತಗೊಳಿಸಿ ಇದರಿಂದ ಕ್ಯಾನ್ಸರ್ ಮತ್ತು ಆನುವಂಶಿಕ ಹಾನಿ ಸೇರಿದಂತೆ ದೀರ್ಘಕಾಲಿಕವಾದಂಥ ಅನಾರೋಗ್ಯದ ಪರಿಣಾಮಗಳನ್ನು ಬೀರ್ತದೆ ಈ ವಿಕಿರಣ ಅನ್ನುವಂಥದ್ದು. ಈ ಅಯೋನೀಕೃತ ವಿಕಿರಣ ಜೀವಂತ ಕೋಶಗಳಲ್ಲಿನ ಆನುವಂಶಿಕ ವಸ್ತು ಅಂದರೆ DNA ಅಂತ ನಾವು ಕರಿತೀವಲ್ಲ, ಆ DNAಯನ್ನು ಸಹ ಹಾನಿಗೊಳಿಸಬಲ್ಲಷ್ಟು ಶಕ್ತಿಯನ್ನು ಹೊಂದಿರುತ್ತೆ. ಅದಕ್ಕಾಗಿಯೇ ಈ ಬಗ್ಗೆ ಇಷ್ಟೊಂದು ಆತಂಕ ಅಥವಾ ಭಯ ಮನುಷ್ಯರಿಗೆ. ಇನ್ನು ಅತ್ಯಧಿಕ ಮಟ್ಟದ ವಿಕಿರಣದಿಂದಾಗಿ ವಾಕರಿಕೆ ಮತ್ತು ವಾಂತಿಯಂಥ ಲಕ್ಷಣಗಳು ತಕ್ಷಣದಲ್ಲಿ ಕಾಣಿಸಿಕೊಳ್ಳುವುದು ಮಾಮೂಲು. ಇಂಥವರು ಕೆಲವೊಮ್ಮೆ ಮುಂದಿನ ದಿನಗಳು ಅಥವಾ ಒಂದು ವಾರದಲ್ಲಿ ಸಾವಿಗೂ ತುತ್ತಾಗಬಹುದು. ಇದನ್ನು ತೀವ್ರ ವಿಕಿರಣ ಸಿಂಡ್ರೋಮ್ ಅಂತ ಕರೀತಾರೆ. ಹಾಗಾದರೆ ಏನಿದು ತೀವ್ರ ವಿಕಿರಣ ಸಿಂಡ್ರೋಮ್ ಅನ್ನುವಂಥದ್ದು? ಅಂದರೆ ಅತ್ಯಂತ ಕ್ಲುಪ್ತ ಅಂದರೆ ಕಡಿಮೆ ಸಮಯದಲ್ಲಿ 0.75 ಗ್ರೇಗಿಂತ ಹೆಚ್ಚು ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಇದನ್ನು ನಾವು ಅಥವಾ 18,000 ಎಕ್ಸ್ರೇಗಳಿಂದ ಹೊರಹೊಮ್ಮುವ ವಿಕಿರಣಗಳಿಗೆ ಎದೆಯನ್ನು ಒಡ್ಡಿದಷ್ಟು ಪ್ರಭಾವಶಾಲಿಯಾದಂಥ ಒಂದು ಪರಿಣಾಮ ಇದು. ಇದನ್ನೇ ತೀವ್ರ ವಿಕಿರಣ ಸಿಂಡ್ರೋಮ್ ಅಂತ ಕರಿತೀವಿ. ವಿಕಿರಣದ ತಕ್ಷಣದ ಪರಿಣಾಮಗಳು ಕೇಂದ್ರ ನರಮಂಡಲದ ನಾಶ, ಜೀರ್ಣಾಂಗದ ಹಾನಿ, ವಾಕರಿಕೆ, ವಾಂತಿ ಮತ್ತು ಅತಿಸಾರ, ಇಷ್ಟಲ್ಲದೆ ದೇಹದ ಹೊಸ ರಕ್ತ ಕಣಗಳನ್ನು ಉತ್ಪಾದಿಸುವಂಥ ಸಾಮರ್ಥ್ಯವನ್ನೇ ನಾಶಪಡಿಸುವುದು ಇತ್ಯಾದಿಗಳು. ಆದರೆ ದೀರ್ಘಕಾಲೀನ ಸಮಸ್ಯೆಗಳಿಗೆ ಅತ್ಯಂತ ವಿಭಿನ್ನವಾದಂಥದ್ದು, ಅಷ್ಟೇ ಭೀಕರವಾಗಿರುವಂಥದ್ದು ಸ್ನೇಹಿತರೆ. ಅನಿಯಂತ್ರಿತ ರಕ್ತಸ್ರಾವ ಮತ್ತು ಅಪಾಯಕಾರಿ ಸೋಂಕುಗಳ ಸ್ಪ್ರೆಡ್ ಆಗೋದು, ಹೆಚ್ಚಳ ಆಗೋದು ಕಟ್ಟಿಟ್ಟದ್ದು. ವಿಕಿರಣದ ಮಟ್ಟ 100 MSV ಅಥವಾ ಅದಕ್ಕಿಂತ ಹೆಚ್ಚಿದ್ದಾಗ ಬಹುಕಾಲದವರೆಗೂ ಕ್ಯಾನ್ಸರ್ನ ಅಪಾಯ ಇದ್ದೇ ಇದೆ. ಹಿರೋಶಿಮಾ ನಾಗಾಸಾಕಿಯಲ್ಲಿ ನಡೆದ ದಾಳಿಯ ಪರಿಣಾಮ ವೈದ್ಯಕೀಯ ಅಧ್ಯಯನಗಳು ಹೇಳೋ ಪ್ರಕಾರ ಸುಮಾರು 2 ಮಿಲಿಯನ್ ಜನರು ಈವರೆಗೆ ನಾನಾ ಬಗೆಯ ಕ್ಯಾನ್ಸರ್ಗಳಿಂದ ಮೃತಪಟ್ಟಿದ್ದಾರೆ. ಈಗಲೂ ಕ್ಯಾನ್ಸರ್ ಆ ಭಾಗದಲ್ಲಿ ಕಾಡ್ತಾನೇ ಇದೆ. ಇದು ಆರೋಗ್ಯದ ವಿಚಾರ. ಆದರೆ ಇನ್ನು ಪರಿಸರದ ಮೇಲೆ ವಿನಾಶಕಾರಣಿ ಪರಿಣಾಮಗಳು, ವಿಪತ್ತುಗಳನ್ನು ಪಟ್ಟಿ ಮಾಡಿ ಮುಗಿಯೋದೇ ಇಲ್ಲ ಸ್ನೇಹಿತರೆ. ಈ ಪರಿಣಾಮಗಳ ಪೈಕಿ ಅಣ್ವಸ್ತ್ರ ಚಳಿಗಾಲ ಎಂಬುದು ಅತ್ಯಂತ ಮುಖ್ಯವಾದಂಥದ್ದು. ಅಣ್ವಸ್ತ್ರ ಚಳಿಗಾಲ ಅಂತಂದರೆ ಅಣ್ವಸ್ತ್ರ ಯುದ್ಧದ ನಂತರ ಸಂಭವಿಸುವಂಥ ಅಂದಾಜು ಹವಾಮಾನ ಸ್ಥಿತಿಗತಿ. ವಾತಾವರಣದಲ್ಲಿ ಅಗಾಧ ಪ್ರಮಾಣದ ಹೊಗೆ ಮತ್ತು ಧೂಳು ಆವರಿಸಿಕೊಂಡು ಬಿಡುತ್ತದೆ ಸ್ನೇಹಿತರೆ. ತಿಂಗಳುಗಳಿಂದ ವರ್ಷಗಳವರೆಗೆ ಇಂಥ ಧೂಳು ಹೊಗೆ ಅಲ್ಲಿಯೇ ಇದ್ದುಬಿಡುತ್ತೆ.
ಇದರ ಪರಿಣಾಮ ಸೂರ್ಯನ ಬೆಳಕು ಭೂಮಿಯ ಮೇಲ್ಮೈಯನ್ನು ತಲುಪೋದೇ ಇಲ್ಲ. ಬಿಸಿಲಿಲ್ಲದ ಇಡೀ ಭಾಗದ ಜೀವಜಾಲ ನಾಶವಾಗಿ ಬಿಡುತ್ತೆ. ತಾಪಮಾನ ಮತ್ತು ಮಳೆಯಲ್ಲಿಯೂ ಸಹ ಹಠಾತ್ ಏರಿಳಿತಗಳು ಕಂಡುಬರುತ್ತವೆ. ಇದನ್ನೇ ನಾವು ಅಣ್ವಸ್ತ್ರ ಚಳಿಗಾಲ ಅಂತ ಕರೆಯೋದು. ಕೇವಲ ಹಿರೋಶಿಮಾದಲ್ಲಿ ಪ್ರಯೋಗಕ್ಕೆ ಒಳಗಾದ ಅಣ್ವಸ್ತ್ರದಿಂದ ವಾತಾವರಣದಲ್ಲಿ 5 ಬಿಲಿಯನ್ ಕಿಲೋಗ್ರಾಂ ಮಸಿ ಆವರಿಸಿತ್ತು ಎಂದರೆ ಅದರ ಅಗಾಧತೆಯನ್ನು ನಾವು ಊಹಿಸಿಕೊಳ್ಳಬಹುದು. ಇನ್ನು ಅಣ್ವಸ್ತ್ರ ಸ್ಫೋಟದಿಂದ ಸುತ್ತಮುತ್ತಲಿನ ಗಾಳಿಯಲ್ಲಿ ಭಾರೀ ಪ್ರಮಾಣದ ನೈಟ್ರೋಜನ್ ಆಕ್ಸೈಡನ್ನು ಸಂಯೋಜನೆಗೊಳಿಸುತ್ತದೆ. ಇದರಿಂದ ವಾತಾವರಣ ಅಂದರೆ ಅಟ್ಮಾಸ್ಫಿಯರ್ ಅಂತ ನಾವೇನು ಕರಿತೀವಲ್ಲ, ಅದರ ಬಳಿಕ ಇರುವಂಥ ಸ್ಪಾಟೋಸ್ಫಿಯರ್ನ ವರೆಗೂ ಇದು ವ್ಯಾಪಿಸಿರುತ್ತೆ. ಇಲ್ಲಿ ಈ ನೈಟ್ರೋಜನ್ ಆಕ್ಸೈಡ್ಗಳು ಓಝೋನ್ ಪದರವನ್ನು ಹರಿದು ಹಾಕಿಬಿಡುತ್ತವೆ. ಒಂದೊಮ್ಮೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಅಣ್ವಸ್ತ್ರ ಯುದ್ಧ ಸಂಭವಿಸಿ ಬಿಟ್ಟರೆ ಉತ್ತರ ಅಕ್ಷಾಂಶದಲ್ಲಿನ 70% ಭಾಗದ ಓಝೋನ್ ಪದರ ನಾಶವಾಗಿ ಬೃಹತ್ ಓಝೋನ್ ರಂಧ್ರ ಸೃಷ್ಟಿಯಾಗಬಹುದು ಅಂತಾರೆ ತಜ್ಞರು. ಇನ್ನು ಅಣ್ವಸ್ತ್ರ ಪ್ರಯೋಗ ಗಾಳಿ, ನೀರು ಮತ್ತು ಮಣ್ಣನ್ನು ಕಲುಷಿತಗೊಳಿಸುತ್ತದೆ ಅನ್ನೋದು ಸಾಮಾನ್ಯವಾದಂಥ ಜ್ಞಾನ. ಪರಿಸರದ ಮೇಲೆ ವಿನಾಶಕಾರಿ ಪ್ರಭಾವವನ್ನು ಬೀರುತ್ತೆ ಅನ್ನುವಂತೂ ಗೊತ್ತೇ ಇದೆ. ವಿಕಿರಣಶೀಲ ಕಣಗಳು ಮಣ್ಣಿನ ಮೇಲೆ ನೆಲೆಗೊಳ್ಳಬಹುದು, ಬೆಳೆಗಳನ್ನು ಕಲುಷಿತಗೊಳಿಸಬಹುದು, ಆಹಾರವನ್ನು ಸಂಪೂರ್ಣ ವಿಷಕಾರಿಯಾಗಿ ಪರಿವರ್ತಿಸಬಹುದು. ನದಿಗಳು, ಸರೋವರಗಳು ಮತ್ತು ಅಂತರ್ಜಲ ಸೇರಿದಂತೆ ನೀರಿನ ಮೂಲಗಳು ಸಂಪೂರ್ಣವಾಗಿ ಕೊಲಗೆಟ್ಟು ಹೋಗಬಹುದು. ನೂರಾರು ಅಥವಾ ಸಾವಿರಾರು ವರ್ಷಗಳವರೆಗೆ ವಿಕಿರಣಶೀಲ ವಸ್ತುಗಳು ಪರಿಸರದಲ್ಲಿ ಉಳಿದು ಬಿಡಬಹುದು. ಅಧಿಕ ಮಟ್ಟದ ವಿಕಿರಣ ಮಾಲಿನ್ಯ ಹೊಂದಿರುವಂಥ ಪ್ರದೇಶಗಳನ್ನು ತಲೆಮಾರುಗಳವರೆಗೆ ಅಪಾಯಕಾರಿಯಾಗಿಯೇ ಉಳಿಸಿಬಿಡುತ್ತವೆ ಈ ಅಣ್ವಸ್ತ್ರ ಅನ್ನುವಂಥದ್ದು. ಒಂದಿಡೀ ಜಾತಿಯ ತಳಿಯ ಪ್ರಾಣಿ ಅಥವಾ ಸಸ್ಯ ಕುಲವೇ ಸಂಪೂರ್ಣವಾಗಿ ಅಳಿದು ಹೋಗಲಿಕ್ಕೆ ಇದು ಕಾರಣ ಆಗುತ್ತೆ. ಹಾಗಾದರೆ ಆಧುನಿಕ ಜಗತ್ತಿನಲ್ಲಿ ಅಣ್ವಸ್ತ್ರ ಪ್ರಯೋಗದ ಸಾಧ್ಯತೆಗಳು ಎಷ್ಟು ನೋಡೋಣ ಬನ್ನಿ. ಹ್ಯಾಲಿಫ್ಯಾಕ್ಸ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಫೋರಂ ಅನ್ನುವಂಥ ಒಂದು ಸಂಸ್ಥೆ ನಡೆಸಿದಂಥ ಸಂಶೋಧನೆಯ ಅಥವಾ ಸಮೀಕ್ಷೆಯ ಪ್ರಕಾರ 2021ರಿಂದ ಈಚೆಗೆ ಅಣ್ವಸ್ತ್ರ ಭೀತಿ 9% ಹೆಚ್ಚಿದೆಯಂತೆ. ಜಾಗತಿಕ ಸರಾಸರಿ 75% ಏರಿಕೆಯಾಗಿದೆ ಅನ್ನತ್ತೆ ಈ ಸಮೀಕ್ಷೆ. ಅಣ್ವಸ್ತ್ರಗಳ ಅಸ್ತಿತ್ವವು ನಮ್ಮ ಅಸ್ತಿತ್ವವಾದಕ್ಕೆ ಬೆದರಿಕೆಯನ್ನು ಒಡ್ಡುತ್ತಾ ಇರೋದು ಗೊತ್ತೇ ಇದೆ. ಇದು ಭೂಭಾಗವನ್ನಷ್ಟೇ ಅಲ್ಲ, ಒಂದು ಜನಾಂಗ, ಅದರ ಸಂಪೂರ್ಣ ಸಂಸ್ಕೃತಿ, ಭಾಷೆ, ಜೀವನ ಪದ್ಧತಿ, ಆ ಪರಿಸರದಲ್ಲಿರಬಹುದಂಥ ಅನೇಕ ಪ್ರಾಣಿ, ಪಕ್ಷಿ ಮತ್ತು ಸಸ್ಯ ಸಂಕುಲವನ್ನೇ ಅಳಿಸಿ ಹಾಕಿಬಿಡಬಹುದು ಈ ಅಣ್ವಸ್ತ್ರ ಅನ್ನುವಂಥದ್ದು. ಇತಿಹಾಸಗಳಿಂದ ನಾವು ಪಾಠವನ್ನೇ ಕಲಿಯೋದಿಲ್ಲ ಸ್ನೇಹಿತರೆ. ಇದಕ್ಕೆ ಸ್ಪಷ್ಟವಾದಂಥ ಒಂದು ಉದಾಹರಣೆ ಅಂತಂದರೆ ಚೆರ್ನೋಬಿಲ್ ದುರಂತ ಮತ್ತು ಫುಕುಶಿಮಾ ಘಟನೆಗಳು ಇದಕ್ಕೆ ಸಾಕ್ಷಿ. ಚೆರ್ನೋಬಿಲ್ ಮತ್ತು ಫುಕುಶಿಮಾ ಪರಮಾಣು ಅವಘಡಗಳ ಪ್ರಭಾವದಿಂದ ಪರಿಸರ ಇಂದಿಗೂ ಹೊರಗಡೆ ಬಂದಿಲ್ಲ. ಚೆರ್ನೋಬಿಲ್ ದುರಂತದಿಂದ ಸುಮಾರು 5300 PBQ ಅಂದರೆ ಇದೊಂದು ಉದಾತ್ತ ಅನಿಲಗಳನ್ನು ಅಳೆಯುವಂಥ ಮಾನದಂಡ. ಆ ಪ್ರಮಾಣದಲ್ಲಿ ವಾತಾವರಣಕ್ಕೆ ಅದು ಬಿಡುಗಡೆಯಾಗಿದೆ ವಿಕಿರಣಗಳು ಅಂತ ಹೇಳುತ್ತೆ ಅಧ್ಯಯನಗಳು. ಇನ್ನು ಫುಕುಶಿಮಾದಲ್ಲಿ 520 PBQ ಅಂತ ಅಂದಾಜು ಮಾಡಲಾಗಿದೆ. ಅದರ ಪರಿಣಾಮಗಳು ಆ ಎರಡೂ ವಾತಾವರಣದಲ್ಲಿ ಇಂದಿಗೂ ನಿಂತೇ ಇಲ್ಲ. ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳು ಅಣ್ವಸ್ತ್ರ ಆತಂಕವನ್ನು ಹೆಚ್ಚು ಮಾಡ್ತಾನೇ ಇದೆ, ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ಯುಕ್ರೇನ್ನಲ್ಲಿ ರಷ್ಯಾದ ಆಕ್ರಮಣದ ನಂತರದಲ್ಲಿ ವಾಯು ದಾಳಿಯ ಅಥವಾ ಅಣ್ವಸ್ತ್ರ ದಾಳಿಯ ಸಾಧ್ಯತೆಯ ಬಗ್ಗೆ ಮಾತು ಮತ್ತೆ ಪ್ರಾರಂಭ ಆಗಿತ್ತು. ಅಲ್ಲಿಂದ ಇದೀಗ ಇರಾನ್ ಇಸ್ರೇಲ್ ಸಂಘರ್ಷದ ಹಿನ್ನೆಲೆಯಲ್ಲಿ ಅಣ್ವಸ್ತ್ರ ಭೀತಿಯು ಕೇವಲ ಊಹೆಯಾಗಿ ಉಳಿದಿಲ್ಲ, ಬದಲಿಗೆ ಇದು ನಿಜವಾದ ಮತ್ತು ಪ್ರಸ್ತುತ ಅಪಾಯ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ರಾಷ್ಟ್ರಗಳ ನಡುವೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂಥ ಹೊಸ ಶಸ್ತ್ರಾಸ್ತ್ರಗಳ ಸ್ಪರ್ಧೆ ನೋಡಿದರೆ ಬೆಳಗಾದರೆ ಜಗತ್ತು ಯಾವ ವಿನಾಶಕ್ಕೆ ಕಾದಿದೆಯೋ ಎಂಬುದು ಕೇವಲ ಅತಿಶಯದ ಮಾತು ಆಗೋದಿಲ್ಲ ಸ್ನೇಹಿತರೆ. ಜನಸಾಮಾನ್ಯರ ಅಣ್ವಸ್ತ್ರದ ಆತಂಕ ನಿಜಕ್ಕೂ ತರ್ಕಬದ್ಧ ಅಂತ ಅನಿಸ್ತಾ ಇದೆ. ಈ ಭಯಾನಕ ಆಯುಧಗಳ ಬಗ್ಗೆ ಅರಿವು ಮತ್ತು ಸಕ್ರಿಯವಾದಂಥ ಪ್ರತಿರೋಧ ಮಾತ್ರ ಮಾನವೀಯತೆಯನ್ನು ಅಣ್ವಸ್ತ್ರದ ಸ್ವಯಂ ನಾಶದಿಂದ ರಕ್ಷಿಸಬಹುದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಈ ವಿಷಯದ ಬಗ್ಗೆ ಜಾಗೃತಗೊಂಡು ತನ್ನ ದೇಶದ ಅಣ್ವಸ್ತ್ರ ನಿಶ್ಶಸ್ತ್ರೀಕರಣಕ್ಕಾಗಿ ಶ್ರಮಿಸುವುದು ಅಥವಾ ಬೀದಿಗೆ ಇಳಿಯೋದು, ಜಾಗೃತಿ ಮೂಡಿಸಲಿಕ್ಕೆ ಕಂಕಣಬದ್ಧರಾಗೋದು ಅತ್ಯಂತ ಅಗತ್ಯವಾಗಿದೆ. ಸಾಮೂಹಿಕವಾದಂಥ ಇಂಥ ಪ್ರಕ್ರಿಯೆಗಳು ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ಮಾತ್ರ ನಾವು ಈ ಅಸ್ತಿತ್ವವಾದಿ ಬೆದರಿಕೆಯನ್ನು ಎದುರಿಸಬಹುದಾಗಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಾವು ಇಷ್ಟು ಹೇಳ್ಬೋದು,
ಭವಿಷ್ಯದ ತಲೆಮಾರುಗಳಿಗೆ ಸುರಕ್ಷಿತವಾಗಿ ಈ ಜಗತ್ತನ್ನು ನಾವು ಬಿಟ್ಟ ಹೋಗಬಹುದು ಅಂತಂದರೆ ಅದು ಅಣ್ವಸ್ತ್ರ ನಿಶ್ಶಸ್ತ್ರೀಕರಣದಿಂದ ಮಾತ್ರ ಸಾಧ್ಯ. ಅದಿಲ್ಲದೆ ಇದ್ದರೆ ಎಂಥದೇ ವೈಜ್ಞಾನಿಕವಾದಂಥ ಅಭಿವೃದ್ಧಿಯನ್ನು ನಾವು ಸಾಧಿಸಿದರೂ ಅದು ಅರ್ಥಹೀನ ಅಂತ ಅನ್ನಿಸ್ಕೊಳಿಸ್ತದೆ. ನಮಸ್ಕಾರ.